ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಏನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ನೋಡ್ರಿ. ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರು ನಿಜವಾಗಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದೆ, ನನಗೆ ತುಂಬ ಆತ್ಮೀಯ ಫ್ರೆಂಡು, ನಮ್ಮ ರವಿಗಂತೂ ತುಂಬ ಕ್ಲೋಸು. ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ. ಅವ್ರು ಏನೋ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ. ಅವ್ರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲದೆ ಟಿ ವಿ ಮುಂದೆ ಹೇಳದೇ ಇದ್ರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡ್ರೇ ಚೇಂಜ್ ಮಾಡ್ಬಿಡ್ತಾರೆ ಅವರು. ಇವ್ರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇದು ಅದು ಅಂತ ಹೇಳಿದ್ರೆ ಅಶೋಕನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಹಂಗಾಗಿ ಹೇಳ್ತಾರೆ ಅಷ್ಟೇ, ಬಿಡ್ರಿ ಅವರು. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಏನು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ನೋಡ್ರಿ. ಅಶೋಕಿಗೆ ನಾನು ಹೇಳಿಕೆಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವರು ನಿಜವಾಗಿ ಅಪೋಸಿಷನ್ ಲೀಡ್ರಾಗಿ ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದೆ, ನನಗೆ ತುಂಬ ಆತ್ಮೀಯ ಫ್ರೆಂಡು, ನಮ್ಮ ರವಿಗಂತೂ ತುಂಬ ಕ್ಲೋಸು. ಬಟ್ ಅವ್ರ ಪಾಪದ ಮನುಷ್ಯ ಬಿಡ್ರಿ ಪಾಪ. ಅವ್ರು ಏನೋ ಅವ್ರ ಪಕ್ಷದಲ್ಲಿ ಒಂದು ಸ್ಥಾನ ಕೊಟ್ಟವ್ರೆ. ಅವ್ರು ಒಂದಷ್ಟು ಆ ಸ್ಥಾನಕ್ಕೆ ಏನೋ ಒಂದು ಮಾತಾಡ್ಕೊಂಡು ಹೋಗ್ತಾ ಇರಬೇಕು. ಇಲ್ಲದೆ ಟಿ ವಿ ಮುಂದೆ ಹೇಳದೇ ಇದ್ರೆ ನಾಳೆ ಬೆಳಗ್ಗೆ ಅಪೋಸಿಷನ್ ಲೀಡ್ರೇ ಚೇಂಜ್ ಮಾಡ್ಬಿಡ್ತಾರೆ ಅವರು. ಇವ್ರಿಗೆಲ್ಲ ಈ ಸರ್ಕಾರದ ಮೇಲೆ ವಾಗ್ದಾಳಿ ಅಥವಾ ಅಟ್ಯಾಕು ಅಥವಾ ಇದು ಅದು ಅಂತ ಹೇಳಿದ್ರೆ ಅಶೋಕನ್ನೇ ಚೇಂಜ್ ಮಾಡ್ಬಿಡ್ತಾರೆ. ಹಂಗಾಗಿ ಹೇಳ್ತಾರೆ ಅಷ್ಟೇ, ಬಿಡ್ರಿ ಅವರು.